ಹೆಸರು ನಾಯಕ್ ನಾಗರಾಜ್ ಅಂತ, ಸಕ್ಕರೆಪಟ್ಟಣ ನಂದು. ಇಲ್ಲಿ ಐತಿಹಾಸಿಕ ಪ್ರಸಿದ್ಧವಾದಂಥ ಶಕನ ರಂಗನಾಥ ಸ್ವಾಮಿ ಮತ್ತು ಸೌಮ್ಯಕೇಶವ ರಥೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ರಥೋತ್ಸವ ಬಹಳ ಕಾಲದಿಂದ ಈ ಒಂದು ಊರಿನಲ್ಲಿ ನಡ್ಕೊಂಡು ಬಂದಿದೆ. ಇದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಬಹಳ ಜನ ಭಕ್ತಾದಿಗಳು ಇದ್ದಾರೆ. ಇವತ್ತಿನ ದಿವಸ ನಮ್ಮ ಈ ಒಂದು ಮನೆತನದಲ್ಲಿ ನಾಯಕ್ ಫ್ಯಾಮಿಲಿ ಅಂತಕ್ಕಂಥ ಒಂದು ನಾಯಕ್ ಸೀತಾರಾಮಯ್ಯನವರು ಅಂತಕ್ಕಂಥ ಅವರು ನಮ್ಮ ಅಜ್ಜ ಅವರು, ನಾಯಕ್ ಶಾಮಣ್ಣ ಅಂತಕ್ಕಂಥವರು ನಮ್ಮ ತಂದೆಯವರು. ಅವರು 4 ಜನ ಅಣ್ಣ ತಮ್ಮಂದರು ಆ ನಾಯಕ್ ಸೀತಾರಾಮಯ್ಯನವ್ರಿಗೆ. ಅವರಲ್ಲಿ ನಾಯಕ್ ಶಾಮಣ್ಣವ್ರು ದೊಡ್ಡವರು, ಎರಡನೇವರು ನಾಯಕ್ ರಾಮಸ್ವಾಮಿ, ಮೂರನೇವರು ಕೇಶವಮೂರ್ತಿ, 4ನೇವರು ಕೃಷ್ಣಸ್ವಾಮಿ ಅಂತ. ಈ 4 ಜನ ಮಕ್ಕಳು ನಾವು ಕೂಡು ಕುಟುಂಬದಿಂದ ಬಂದಿರತಕ್ಕಂಥವ್ರು. ಸುಮಾರು ಈಗ ಒಂದು ತಲೆತಲೆಯಾಂತರದಿಂದ ಸುಮಾರು 100 ವರ್ಷಗಳಿಂದ ನಮ್ಮ ಪೂರ್ವಿಕರು ಈ ಒಂದು ವಸಂತ ಸೇವೆಯನ್ನು ನಮ್ಮ ಊರಿನಲ್ಲಿ ಈ ಒಂದು ಊರಿನಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಚೆನ್ನಕೇಶವ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆ ಈ ದೇವಸ್ಥಾನ 4ನೇ ಬಳ್ಳಾಳನ ಕಾಲದಲ್ಲಿ ಐತಿಹಾಸಿಕ ಪ್ರಸಿದ್ಧವಾದಂಥ ಈ ದೇವಸ್ಥಾನ ಪ್ರಾರಂಭವಾಯಿತು. ಇದು ಯಾಕೆಂತಂದರೆ ಈ ಒಂದು ಹೊಯ್ಸಳರ ದೇವಸ್ಥಾನದಲ್ಲಿ ಬೇಲೂರು ದೇವಸ್ಥಾನಕ್ಕೆ ಸರಿಸಮಾನವಾದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಭಾಳ ಪೂರ್ವಿಕಾಲದಿಂದಲೂ ಸಹ ಭಾಳ ಇದರ ಮೂಲ ಯಾವುದು ಅಂತಂದರೆ ನಮ್ಮ ಈ ದೇವಸ್ಥಾನದ ಮೂಲ ಸೌಮ್ಯಕೇಶವ ಹಾಗೂ ಸೌಮ್ಯನಾಯಕಿ. ಆನಂತರ ಬಂದಿರತಕ್ಕಂಥದ್ದು ನಮ್ಮ ಶಕನ ರಂಗನಾಥ ಸ್ವಾಮಿ. ಅದು ಈ ಒಂದು ಸಕರಾಯನ ಕಾಲದಲ್ಲಿ ಈ ಒಂದು ಊರಿನಲ್ಲಿ ಪಾಳ್ಯಗಾರ ಆಳ್ತಿದ್ದ. ಆ ಪಾಳ್ಯಗಾರನ ಕಾಲದಲ್ಲಿ ಈ ಒಂದು ದೇವಸ್ಥಾನ ಶಕನಗಿರಿ ಅಂತಕ್ಕಂಥ ಒಂದು ಬೆಟ್ಟದ ಮೇಲೆ ಈ ಒಂದು ಶಕನ ರಂಗನಾಥ ಸ್ವಾಮಿ ಆಸೀನರಾಗಿದ್ದರು. ಅದನ್ನು ಊರೊಳಗೆ ತಗೊಂಬಂದು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇದೇ ಒಂದು ದೇವಸ್ಥಾನದಲ್ಲಿ ಎಲ್ಲಿ ಈ ಒಂದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದಲ್ಲೇ ದಕ್ಷಿಣಾಭಿಮುಖವಾಗಿ ಈ ಒಂದು ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವರು ತಮ್ಮ ಒಂದು ಇದನ್ನು ನಡೆಸ್ಕೊಂಡ್ರು. ಈ ಒಂದು ದೇವಸ್ಥಾನ ಬಹಳ ಇತಿಹಾಸ ಪ್ರಸಿದ್ಧವಾದಂಥದ್ದು. ಬಹಳ ಕಾಲದಿಂದಲೂ ಬಹಳ ಭಕ್ತಾದಿಗಳಿದ್ದಾರೆ. ಮತ್ತು ಇದು ಏನು ನಾವು ಮನಸ್ಸನ್ನು ಅನ್ಕೋತೀವೋ ಆ ಒಂದು ಇದನ್ನು ದೇವರು ನಡೆಸ್ಕೊಡ್ತಾನೆ ಇವತ್ತು. ಅದೊಂದು ನಮ್ಮ ಊರಿನಲ್ಲಿ ಬಂದಿರತಕ್ಕಂಥದ್ದು ಐನ್ ಕೆರೆ. ಈ ಊರಿನ ಬಹಳ ದೊಡ್ಡ ಕೆರೆ. ಈ ಕೆರೆಯಲ್ಲಿ ನಾವು ನಮಗೆ ಯಾವತ್ತೂ ಬರಗಾಲ ಅಂತಕ್ಕಂಥದ್ದು ಬಹಳ ಅಪರೂಪವಾದಂಥದ್ದು.